ಹೇಳ್ತಾರ ಭಾರತದ ಎಕಾನಮಿ ಸತ್ತು ಬಿದ್ದೈತಂತ. ಇಷ್ಟು ದಿನ ಟ್ರಂಪ್ಗೆ ಬೈತಿದ್ದ ರಾಹುಲ್ ಗಾಂಧಿ ಟ್ರಂಪ್ ಮೇಲೆ ಅಭಿಮಾನ ಹೆಚ್ಚು ಮಾಡ್ಕೊಂಡಾರ. ಭಾರತದ ಬಗ್ಗೆ ಬೈಯೋರ್ ಮೇಲೆ ರಾಹುಲ್ ಗಾಂಧಿಗೆ ಎಲ್ಲಿಂದ ಪ್ರೀತಿ ಉಕ್ಕುತ್ತೈತಿ. ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಒಪ್ಕೊಳಕಿರೋ ಒಂದೇ ಒಂದು ಗುಣನೂ ರಾಹುಲ್ ಗಾಂಧಿ ಒಳಗ್ ಕಾಣಿಸೋಲ್ಲ. ಮೋದಿ ದ್ವೇಷ ಭಾರತದ ದ್ವೇಷ ಆಗಿ ಕನ್ವರ್ಟ್ ಆಗ್ಬಿಟ್ಟೈತಿ. ಭಾರತಕ್ಕೆ ಬೈದ್ರ ಅವ್ರ ಜೋಡಿ ಸೇರ್ಕೊಂಡು ಇವರು ಭಾರತಕ್ಕೆ ಬೈಯಾಕತ್ತಾರ. ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ಇದ್ದಕ್ಕಿದ್ದಂಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಪ್ರೀತಿ ಉಕ್ಕಿ ಹರಿಯಾಕತೈತಿ. ಇಷ್ಟು ದಿನ ನೋಡಿದ್ರ ಟ್ರಂಪ್ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡ್ತಿದ್ದ ರಾಹುಲ್ ಗಾಂಧಿ ಅವ್ರಿಗೆ ಈಗ ಯಾಕಪ್ಪ ಇಷ್ಟೊಂದು ಪ್ರೀತಿ ಕಾಳಜಿ, ಅವ್ರು ಹೇಳಿದ್ದ ಸರಿ ಅನ್ನೋ ಹಂಗ ವಾದ ಮಾಡಕತ್ತಾರು ಅಂದ್ರ ಈಗ ಟ್ರಂಪ್ ಅವರು ಭಾರತಕ್ಕೆ ಬೈದಾರ. ಹಿಂಗಾಗಿನ ಇವ್ರಿಗೆ ಟ್ರಂಪ್ ಭಾರತಕ್ಕೆ ಬೈದಿದ್ರಿಂದಾಗಿನ ಟ್ರಂಪ್ ಮೇಲೆ ಪ್ರೀತಿ ಉಕ್ಕಾಕತೈತಿ. ಟ್ರಂಪ್ ಇದ್ರ ಅವ್ರ ದೇಶದಾಗಿರ್ಬೇಕ, ನಮಗೇನು ಅಂತಿದ್ರ ರಾಹುಲ್ ಗಾಂಧಿ ಟ್ರಂಪ್ ಹೇಳಿದ್ ಖರೆ ಐತಿ ಅನ್ನೋ ಹಂಗಾಗ್ಯಾರ. ಏನ್ ಹೇಳಿದ್ರು ಟ್ರಂಪ? ಭಾರತದ ಆರ್ಥಿಕತೆ ಸತ್ತು ಹೋಗೈತಂತ, ಸತ್ತು ಬಿದ್ದೈತಂತ. ಈ ಮಾತಿಗೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ, ಜವಾಬ್ದಾರಿಯುತ ಮನುಷ್ಯ ಆಗಿರ್ಬೇಕಾದಂತ ರಾಹುಲ್ ಗಾಂಧಿ ಅವರು ಹ್ಞೂ ಹೌದು ಟ್ರಂಪ್ ಹೇಳಿದ್ದು ಕರೆ ಅನ್ನಕತ್ತಾರ. ವಿರೋಧ ಪಕ್ಷದ ನಾಯಕ ಅಂದ್ರ ಪ್ರಧಾನಿಗಿರುವಷ್ಟು ಹಕ್ಕದಾವ, ಅಷ್ಟ ಅಧಿಕಾರನೂ ಐತಿ ಮಾತಾಡಕ. ಇವ್ರು ನೋಡಿದ್ರ ಭಾರತದ ಬಗ್ಗೆ ಯಾವ ಒಬ್ಬ ಹುಚ್ಚು ಮಾತಾಡಕತ್ತಾನ, ಅವನು ವಿರೋಧ ಮಾಡ್ಬೇಕು ಅನ್ನೋದು ಬಿಟ್ಟು ಅವ ಹೇಳೋದು ಸರಿ ಐತಿ ಅಂತಾರ. ಅಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಮೋದಿ ದ್ವೇಷ ಹೋಗ್ತಾ ಹೋಗ್ತಾ ಭಾರತ ದ್ವೇಷ ಆಗಕತ್ತೈತೋ ಏನೋ. ಭಾರತ ವಿರೋಧಿ ಹೇಳಿಕೆ ಕೊಟ್ಟೋರೆಲ್ಲ ಇವ್ರಿಗಿಷ್ಟ, ಭಾರತಕ್ಕೆ ದ್ರೋಹ ಮಾಡೋರೆಲ್ಲ ಇವ್ರಿಗಿಷ್ಟ, ಭಾರತ ಶತ್ರು ದೇಶ ಇವ್ರಿಗಿಷ್ಟ. ಏನೈತಿ ರಾಹುಲ್ ಗಾಂಧಿ ಅವರ ತಲೆ ಒಳಗ? ಏನ್ ಇವರ ಮನಸ್ಥಿತಿ? Yes, he's right. I mean, everybody knows this, except the Prime Minister and the Finance Minister. Everybody knows that the Indian economy is a dead economy. I'm glad that President Trump has stated a fact. ಅಲ್ಲ, ರಾಹುಲ್ ಗಾಂಧಿ ಅವರ ಭಾರತದ ಎಕಾನಮಿ ಸತ್ತು ಬಿದ್ದೈತಿ, ಸತ್ತೈತಿ, ಮುಗ್ದ ಬಿಟ್ಟೈತಿ ಅನ್ನೋ ಮಾತಾಡೋ ಮಾತಿಗೆ ನೀವು ಒಕ್ಕೆ ಕೊಡ್ತೀರಿ. ಹೌದು ಅವ್ರು ಹೇಳಿದ್ದ ನಾನು ಹೇಳ್ತೀನಿ ಅಂತ ಕಾಪಿ ಪೇಸ್ಟ್ ಮಾತಾಡ್ತೀರಲ್ಲ, ಎಲ್ಲಿ ಅದಿರಿ ನೀವು? ತಲೆಗಿಲಿ ಓಡ್ಸಾತಿರೋ ಇಲ್ಲೋ? ಒಂದು ವೇಳೆ ಭಾರತದಾಗ ಎಕಾನಮಿ ಸತ್ತು ಬಿದ್ದಿದ್ರ ನೀವು ಎಲ್ಲಿರ್ತಿದ್ರಿ? ಐಷಾರಾಮಿ ಬಂಗಲೆ ಒಳಗಿರ್ತಿರ್ಲಿಲ್ಲ, ಎಲ್ಲೋ ಒಂದು ಬಾಡ್ಗಿ ಮನೆಯಾಗಿರ್ತಿದ್ರಿ. ಬಾಡ್ಗಿ ಮನೆ ಯಾಕ ನೀವ ಒಂದು ಶೆಡ್ ಹಾಕೋತಿದ್ರಿ, ನಮ್ಮ ಕಡೆ ತಟ್ಟು ಅಂತೀವಲ್ಲ ಹಂಗ ತಟ್ಟಿನಾಗ ಇರ್ತಿದ್ರಿ. ನೀವ್ ಅಲ್ಲಿರೋದಷ್ಟೇ ಅಲ್ರಿ, ಅವಾಗ ಸೀಕ್ರೆಟ್ ಟ್ರಿಪ್ಸ್ ಮಾಡ್ತಿರಲ್ಲ ಏರೋಪ್ಲೇನ್ ಸುಯಿ ಅಂತ, ಅದು ಆಗ್ತಿರ್ಲಿಲ್ಲ. ಎಕಾನಮಿ ಸತ್ತು ಬಿದ್ದಿದ್ರ ನಮ್ಮ ದೇಶದಾಗ ವಿಮಾನ ಎಲ್ಲಿ ಹಾರಾಡ್ತಿದ್ದು, ಟ್ರೈನ್ ಎಲ್ಲಿರ್ತಿದ್ದು, ಬಸ್ ಎಲ್ಲಿರ್ತಿತ್ತು, ಒಂದು ಹೊತ್ತಿನ ಊಟಕ್ಕೂ ಕೈ ಚಾಚೋ ಪರಿಸ್ಥಿತಿ ಬರ್ತಿತ್ತು. ಬಿಕಾರಿ ದೇಶ ಆಗ್ಬಿಡ್ತಿತ್ತು. ಫಾರ್ ಎಕ್ಸಾಂಪಲ್, ನಮ್ಮ ಬಾಜು ದೇಶ, ನಿಮ್ಮ ಪ್ರೀತಿಯ ದೇಶ ಪಾಕಿಸ್ತಾನಕ್ಕೆ ಐತಲ್ಲ ಬಿಕಾರಿ ಪರಿಸ್ಥಿತಿ. ಎಷ್ಟು ಬಿಕಾರಿ ಅಂದ್ರೆ ಅಲ್ಲಿ ಊಟ ಸಿಗಲ್ದಂತ ಪರಿಸ್ಥಿತಿ ಐತಿ. ಹಂಗ ನಮ್ಮ ದೇಶ ಆಗಿರ್ತಿತ್ತು. ಆದ್ರೆ ನಮ್ಮ ದೇಶದಾಗ ಹಂಗೇನಾರ ಐತೇನ್ರಿ? ನೀವೇನಾರ ಸಣ್ಣ ಮನ್ಯಾಗ ಬಾಡ್ಗಿ ಮನ್ಯಾಗ ಶೆಡ್ ಹಾಕೊಂಡು ಅದಿರೇನ್ರಿ? ಮತ್ತು ಅದು ಹೆಂಗೆ ಹೇಳ್ತೀರಿ ನೀವು ನಮ್ಮ ಎಕಾನಮಿ ಸತ್ತು ಬಿದ್ದೈತಿ ಅಂತ? ಆ್ಯಂಡ್ ರಾಹುಲ್ ಗಾಂಧಿ ಅವರ ಒಂದು ವಿಷಯ ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತಾನೆ. ಸತ್ತು ಬಿದ್ದಿರೋ ಎಕನಾಮಿ ನಮ್ಮದು, ನಮ್ಮ ಭಾರತದ್ದು. ಅದ ಭಾರತದ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ನೀವು ಕೋಟಿ ರೊಕ್ಕ ಮಾಡಕತ್ತೀರಲ್ಲ, ಅದು ಎಲ್ಲಿಂದ ಬರತೈತಿ? ನಿಮ್ಮ ಟ್ರಂಪ್ ಏನಾರ ನಿಮಗೆ ರೊಕ್ಕ ಹಾಕಕತ್ತಾರೇನು? ನಮ್ಮದ ದೇಶದ ಮಾರ್ಕೆಟ್ ಒಳಗೆ ರೊಕ್ಕ ಮಾಡಕತ್ತೀರಿ, ಮತ್ತು ನಮ್ಮದ ಎಕಾನಮಿ ಸತ್ತು ಬಿದ್ದೈತಿ ಅಂತೀರಿ. ಖರೀರಿ, ನಾ ಸುಳ್ಳು ಹೇಳತ್ತಿಲ್ಲ, ಹೇಳ್ತೀನಿ ಕೇಳ್ರಿ. 2014 ರಾಹುಲ್ ಗಾಂಧಿ ಅವರು ಭಾರತೀಯ ಸ್ಟಾಕ್ ಮಾರ್ಕೆಟ್ ಒಳಗ ಹೂಡಿಕೆ ಮಾಡಿದ ರೊಕ್ಕ ಎಷ್ಟು ಗೊತ್ತೇನ್ರಿ? 83 ಲಕ್ಷಕ್ಕೂ ಹೆಚ್ಚು. ಯಾವಾಗ? 2014. 2019 ಇದ 5 ಕೋಟಿ ಆಗ್ತೈತಿ. ಬರೀ 83 ಲಕ್ಷ 5 ಕೋಟಿ ಆಯ್ತು. ಸತ್ತು ಬಿದ್ದಿದ ಎಕಾನಮಿ ಒಳಗ ಇಷ್ಟ ಆಗ್ತೈತೇನ್ರಿ? 2024 ಈ 5 ಕೋಟಿ ಇದ್ದಿದ್ದ 8 ಕೋಟಿ ಆಗೈತಿ. ಸತ್ತು ಬಿದ್ದಿದ್ದ ಎಕಾನಮಿ ಇರೋ ದೇಶದಾಗ ಆ ದೇಶದ ಸ್ಟಾಕ್ ಮಾರ್ಕೆಟ್ನಾಗ ಇಷ್ಟು ಕೋಟಿ ಲಾಭ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ ಅವರು ಬಂದ ಟ್ರಂಪ್ ಹೇಳಿರುವ ಮಾತು ನಿಜ, ಅವ್ರ ಮಾತು ಖರೆ ಐತಿ, ನಮ್ಮ ಎಕಾನಮಿ ಸತ್ತು ಬಿದ್ದೈತಿ ಅಂದ್ರ ಕಾಮಿಡಿ ಅನ್ಸಂಗಿಲ್ಲನ್ರಿ? ಬರೇ ರಾಹುಲ್ ಗಾಂಧಿ ಅವ್ರ ಅಷ್ಟೇ ಅಲ್ರಿ, ಕಾಂಗ್ರೆಸ್ ರಾಜಮಾತೆ ರಾಹುಲ್ ಗಾಂಧಿ ಅವರ ತಾಯಿ ಅವ್ರೂ ಹೂಡಿಕೆ ಮಾಡ್ಯಾರ.
ಹೂಡಿಕೆ ಮಾಡಿ ಅವ್ರೇನ್ ಲಾಸ್ ಒಳಗಿಲ್ಲ, ಅವರು ಬಾರಿ ಕೋಟಿ ಕೋಟಿ ಲಾಭನ ಮಾಡ್ಕೊಂಡಾರ. 2014ರಾಗ 94 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾರ. ಈ ಬರೀ ಶೇರ್ ಅಷ್ಟೇ ಅಲ್ರಿ, ಶೇರ್ ಬಾಂಡ್ ಎಲ್ಲ ಮಿಕ್ಸ್ ಹೇಳಾಕ್ತೀನಿ ನಾ. 2019ರಾಗ ಅದು 2 ಕೋಟಿ ರೂಪಾಯಿ ಆಗ್ತೈತಿ. ಎಷ್ಟ್ರಿ? 2 ಕೋಟಿ ರೂಪಾಯಿ. 2024 ಇದ ದುಪ್ಪಟ್ಟಾಗ್ತೈತಿ, 4 ಕೋಟಿ ರೂಪಾಯಿ ಆಗ್ತೈತಿ. ಸತ್ತು ಬಿದ್ದಿರೋ ಎಕನಾಮಿ ಇರೋ ದೇಶದಾಗ ಇಷ್ಟು ಕೋಟಿ ಕೋಟಿ ರೊಕ್ಕ ಹೆಂಗ ಬರ್ತೈತಿ? ಇದಷ್ಟಲ್ಲ, ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಲಕ್ಷ ಹೂಡಿಕೆ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ಕೊಂಡಾರ. 34 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ 3 ಕೋಟಿ 34 ಲಕ್ಷ ರೂಪಾಯಿ ಗಳಿಸ್ಕೊಂಡಾರ. ಬರೋಬ್ಬರಿ 3 ಕೋಟಿ ಲಾಭ ಮಾಡ್ಕೊಂಡಾರ. ಇನ್ನೇನು ಬೇಕ್ರಿ ನಿಮಗೆ? ಇನ್ನ ಎಷ್ಟು ಲಾಭ ಬೇಕು? ಇಷ್ಟೆಲ್ಲ ನೀವು ಕುಟುಂಬದವ್ರು ಸೇರ್ಕೊಂಡು ಲಾಭ ಮಾಡ್ಕೊಂಡು ಮಂದಿ ಮುಂದೆ ಬಂದ ನಮ್ಮ ಭಾರತದ ಎಕಾನಮಿ ಸತ್ತು ಬಿದ್ದಿದೆ ಅಂತ ಮಂದಿನ ಮಳ್ಳ ಮಾಡತ್ತೀರೇನು? ಸತ್ತ ಆರ್ಥಿಕತೆ ಅನ್ನೋರ್ಗಿ ಸ್ವಲ್ಪ ಮಾಹಿತಿ ಕೊಡ್ತಾನೆ ಕೇಳ್ರಿ. 2025ರಾಗ ಜಪಾನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಒಳಗ ಮುಂದಿರೋ ದೇಶ ಅಂತ ಭಾರತ ಗುರುತಿಸ್ಕೊಂಡೈತಿ. ಕಳೆದ 2 ದಶಕದಾಗ FDI ಒಳಹರಿವಿನಾಗ 20 ಪಟ್ಟ ಹೆಚ್ಚಾಗೈತಿ. ಸರಕು ರಫ್ತು ಮೇಲ 39% ಅಷ್ಟು ಏರಿಕೆ ಆಗೈತಿ. ಇನ್ನ UPI ಪ್ರತಿದಿನ 640 ಮಿಲಿಯನ್ಗಿಂತ ಹೆಚ್ಚು ವಹಿವಾಟನ ನಡೆಸ್ತೈತಿ. ಅವ್ ಯಾವ ಹುಚ್ಚ ಮಾತಾಡ್ತಾನಂತ ಅವನ ಜೋಡಿ ನೀವು ಧ್ವನಿಗೂಡಿಸಿದ್ರ ಹೆಂಗ್ರಿ ರಾಹುಲ್ ಗಾಂಧಿ ಅವರ? ವಿರೋಧ ಪಕ್ಷದ ನಾಯಕನಿಗಿರೋ ಒಂದು ಗುಣ ಕಾಣುವಲ್ವಲ್ರಿ? ಭಾರತದ ಬಗ್ಗೆ ಅಭಿಮಾನನ ಇಲ್ಲಲ್ರಿ? ಹೆಂಗ್ರಿ ನಿಮ್ಮನ್ನ ಭಾರತದ ವಿರೋಧ ಪಕ್ಷದ ನಾಯಕ ಅಂತ ಒಪ್ಕೊಳ್ಳೋನು ಮನಸ್ಸಿಂದ? ಇನ್ನ ಟ್ರಂಪ್ ಕಾಕ ತಲಿ ಕೆಟ್ಟ ಹುಳ ಬಿದ್ದು ಹೋಗೈತಿ ತಲ್ಯಾಗ, ಅಂತ ಮನುಷ್ಯ ಬಾಯಿಗೆ ಬಂದಂಗ ಮಾತಾಡಕತ್ತಾನ. ಆ ಅಪ್ಪನ ತಲ್ಯಾಗ ಬುದ್ಧಿ ಐತೋ ಲದ್ದೈತೋ ಬೇಕಾಬಿಟ್ಟಿ ಮಾತಾಡ್ತಾನ. ಅವ್ರ ದೇಶದ ಮಂದಿಗೆ ಅವ ವಜ್ಜಿ ಆಗ್ಯಾನ. ಯಪ್ಪ ಇವ್ನ ಯಾಕಾರ ಗೆಲ್ಸಿದ್ದೀವೋ ಅನ್ನೋ ಹಂಗಾಗ್ಯಾನ. ಅವ ಬಂದ ನಮ್ಮ ದೇಶದ ಬಗ್ಗೆ ಮಾತಾಡ್ತಾನ, ಭಾರತದ ಎಕಾನಮಿ ಸತ್ತು ಬಿದ್ದೈತಿ ಅಂತ. ಅಲ್ಲಪ್ಪ ಟ್ರಂಪ್ ಕಾಕ, ನಮ್ಮ ಭಾರತದ GDP ಗ್ರೋತ್ ಎಷ್ಟೈತಿ ಗೊತ್ತೈತನ? 6.4% ಐತಿ. ಅದ ನಿಮ್ಮ ಅಮೇರಿಕಾದು 1.5% ಐತಿ. ನಿಮ್ಕಿನ್ನ ನಾವು 5 ಪಟ್ಟು ಹೆಚ್ಚು ಗ್ರೋತ್ ಮಾಡತ್ತೀವಿ GDP ಒಳಗ. ಮತ್ತ ನೀ ಬಂದ ಮೈಕ್ ಮುಂದೆ ನಿಂತ ಭಾರತದ ಹಿಂಗಾತು ಹಂಗಾತು ಸತ್ತು ಬಿದ್ದೈತಿ ಎದ್ದು ಕೂತೈತಿ ಅಂದ್ರೆ ಯಾರು ನಂಬುತ್ತಾರ? ಟ್ರಂಪ್ ಕಾಕ ಏನೋ ಹುಚ್ಚಾಟ ನಡ್ಸ್ಯಾರ ಅಂತ ರಾಹುಲ್ ಗಾಂಧಿನೂ ಹಂಗ ಕುಣಿಯೋದು? ಏನ್ ಹೇಳ್ಬೇಕು ತಿಳಿವಲ್ತು. ಭಾರತದ ದ್ವೇಷ ಮಾಡೋರ್ಗಿ ಭಾರತದ ಬಗ್ಗೆ ಪಾಠ ಹೇಳೋದ ಬಿಟ್ಟು ಅವ್ರು ಹೇಳಿದ್ ಹ್ಞೂ ಅಂದ್ರ ಹೆಂಗ್ರಿ ರಾಹುಲ್ ಗಾಂಧಿಯರ? ಭಾರತದ ಪ್ರಜೆಯಾಗಿ ನಾನು ಪ್ರಜೆ ಅದಿರೋ ಇಲ್ಲೋ ಅಂತ ಕೋರ್ಟ್ನ ಕೇಸ್ ಬೇರೆ ನಡೆದೈತಲ್ಲ, ಮರ್ತು ಬಿಟ್ಟೇನಿ. ಭಾರತದಾಗ ಇದೀರಿ, ಭಾರತದ ಹುದ್ದೆ ನಿಭಾಯಿಸ್ತೀರಿ, ಭಾರತದ ಅನ್ನ ತಿನ್ನಕತ್ತೀರಿ. ದಯವಿಟ್ಟು ಭಾರತದ ಬಗ್ಗೆ ಯಾರ್ಯಾರೇ ಹುಚ್ಚರ್ಗತ್ಲೆ ಮಾತಾಡ್ರ ಅವ್ರಿಗೆ ಕ್ಲಾಸ್ ತಗೋರಿ. ಅವ್ರು ಹೇಳಿದ್ದ ಕರೆ ಅಂತ ಹೇಳಿ ಮೋದಿ ದ್ವೇಷನ ಭಾರತ ದ್ವೇಷ ಮಾಡ್ಕೋಬೇಡ್ರಿ. ಒಂದಿಟ್ಟ ಮೆಚೋರ್ಡ್ ಆಗಿ ಥಿಂಕ್ ಮಾಡೋದನ್ನ ದಯವಿಟ್ಟು ಕಲೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.